ನ್ಯಾಚುರಲ್ ಅಲಯನ್ಸ್ ಅಂತ ಹೇಳ್ತೀರಿ. ಹೀಗಿದ್ದಾಗ ಯಾಕೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ JDS ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ದೇವೇಗೌಡರು ಕೂಡ ಬಹಳ ಸ್ಪಷ್ಟವಾಗಿ ಇನ್ನೂ ಇದು ನಿರ್ಧಾರ ಆಗಿಲ್ಲ. ಒಂದು ಸ್ಥಳೀಯ ಚುನಾವಣೆಗಳು ಅಂತ ಎದುರು ನೋಡಿದಾಗ ನಮ್ಮ ಅಸೆಂಬ್ಲಿ ಎಲೆಕ್ಷನ್ಗಳಲ್ಲಿ, ನಮ್ಮ ಲೋಕಸಭಾ ಎಲೆಕ್ಷನ್ಗಳಲ್ಲಿ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಕಾರ್ಯಕರ್ತರು ದುಡ್ದಿರ್ತಾರೆ, ಶ್ರಮಿಸಿರ್ತಾರೆ. ಈಗ ಗ್ರಾಮ ಪಂಚಾಯತಿನೋ, ZPನೋ, TPನೋ, GBನೋ ಅಥವಾ ಬೇರೆ ಬೇರೆ ಪುರಸಭೆನೋ, ನಗರಸಭೆನೋ ಚುನಾವಣೆಗಳು, ಇದು ಕಾರ್ಯಕರ್ತರು ಚುನಾವಣೆ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗ್ತದೆ. ಸ್ವಾಭಾವಿಕವಾಗಿ ಜನತಾದಳ ಕಾರ್ಯಕರ್ತರ ಪಕ್ಷ ಅಂತಕ್ಕಂಥದ್ದು ನಾವು ಯಾವಾಗಲೂ ಕೂಡ ಮಾತನಾಡ್ತಾ ಇರ್ತೇವೆ. ನಮ್ಮಲ್ಲಿ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿದ್ದಾರೆ. ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿನೂ ಕೂಡ ಆರ್ಗನೈಸೇಷನಲ್ಲಿ ಅವರು ಕೂಡ ಒಂದು ಕಾರ್ಯಕರ್ತರ ಪಕ್ಷವೇ. ಸೊ ಕಾರ್ಯಕರ್ತರುಗಳಲ್ಲಿ, ಎರಡು ಪಕ್ಷದ ಕಾರ್ಯಕರ್ತರುಗಳಲ್ಲಿ ಈಗ ನಾವೇ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಪ್ರತಿನಿತ್ಯ ಪ್ರತಿ ಹಂತದಲ್ಲೂ ಕೂಡ ಮೀಟಿಂಗ್ಗಳು ಮಾಡ್ತಾ ಇರ್ತೇವೆ. JP ಭವನದಲ್ಲಿ ನಾವು ಮೀಟಿಂಗ್ ಅಂತೂ ರೆಗ್ಯುಲರ್ ವಾರದಲ್ಲಿ 3-4 ದಿನ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಅಲ್ಲಿ ಎಷ್ಟೋ ವಿಚಾರಗಳು ಮುಖಂಡರುಗಳು, ಕಾರ್ಯಕರ್ತರುಗಳು ಯಾರ್ಯಾರು ಚುನಾವಣೆ ನಿಲ್ಲಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿರ್ತಾರೆ, ಅದನ್ನು ಪ್ರಸ್ತಾವನೆ ಇಡ್ತಾರೆ. ಬಟ್ ಅದು ಎಲ್ಲವೂ ಕೂಡ ಈಗ ಇಲ್ಲೊಂದು ಕ್ಲೋಸ್ ಡೋರಲ್ಲಿ ಕೂತ್ಕೊಂಡಿದ್ದೀವಿ. ಇಲ್ಲಿ ಆಗ್ತಕ್ಕಂಥ ಚರ್ಚೆ, ನನ್ನ ಪಕ್ಷದ ಚೌಕಟ್ಟಿನಲ್ಲಿ ಆಗ್ತಕ್ಕಂಥ ಚರ್ಚೆ ಹೊರಗಡೆ ಹೋಗ್ತಾ ಇದ್ದಂಗೆ ತಾವು ಮಾಧ್ಯಮದ ಸ್ನೇಹಿತರಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಹೇಳಿರ್ತೀವಿ ಅವ್ರಿಗೆ, ನೋಡಪ್ಪ ಚರ್ಚೆಗಳೇನೇ ಇದ್ರು ನೀವು ಚೌಕಟ್ಟಿನಲ್ಲಿ ಆಗ್ತಕ್ಕಂಥ ಚರ್ಚೆ ಇದು ಪಕ್ಷದ ಚೌಕಟ್ಟಿನಲ್ಲೇ ಪರಿಮಿತಿಯಲ್ಲೇ ಉಳ್ಕೊಳ್ಬೇಕು. ಇದನ್ನು ಮತ್ತೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಅಗತ್ಯತೆ ಇಲ್ಲ ಅಂತಕ್ಕಂಥ ಡೈರೆಕ್ಷನ್ಸು ಕೂಡ ನಮ್ಮ ವರಿಷ್ಠರು ಅನೇಕ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಬಂದು ಹೊರಗಡೆ ನಿಂತು ಅವರವರ ಭಾವನೆಗಳನ್ನ ಹೇಳ್ತಕ್ಕಂಥದ್ದು ಕೂಡ ತಪ್ಪಿಲ್ಲ, ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಇವತ್ತು ನಾವೇನು ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಮಾತಾಡ್ತೀವಿ, ಆ ಫ್ರೀಡಮ್ ಆಫ್ ಸ್ಪೀಚ್ ಪ್ರತಿಯೊಬ್ಬರಿಗೂ ಕೂಡ ಇದೆ. ಹಾಗಾಗಿ ಅವರವರ ರಾಜಕೀಯದ ಅಸ್ತಿತ್ವದ ಪ್ರಶ್ನೆಗಳು ಎದುರು ನೋಡಿದಂಥ ಸಂದರ್ಭದಲ್ಲಿ ಒಂದು ವರ್ಗದ ಏನೊಂದಷ್ಟು ವ್ಯಕ್ತಿಗಳಿರ್ತಾರೆ, ಅವರು ಸ್ವಾಭಾವಿಕವಾಗಿ ನಮ್ಮ ರಾಜಕೀಯದ ಭವಿಷ್ಯ ಎಲ್ಲಿಗೆ ಹೋಗಿ ನಿಲ್ಲುತ್ತಪ್ಪ, ನಮ್ಮ ಆಲ್ಟರ್ನೇಟಿವ್ ಇನ್ನೊಂದು ಪಕ್ಷದಲ್ಲಿದ್ದಾಗ ನಾವೆಲ್ಲ ಎಲ್ಲಿಗೆ ಹೋಗಬೇಕು ಅಂತ ಆತಂಕ ಶುರುವಾದಾಗ ಅದು ಒಂದು ವರ್ಗ, ಒಂದು ಪರ್ಸೆಂಟೇಜು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಾರೆ. ಬಟ್ ಒಂದು ಅಲ್ಟಿಮೇಟ್ಲಿ ಆಲ್ ಐ ವಾಂಟ್ ಟು ಸೇ ಇಸ್, ಇವತ್ತು ಈ ಒಂದು ಅಲಯನ್ಸ್ ಆಗಿರುವಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ಮತ್ತು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ಜೊತೆಯಲ್ಲಿ ಅಲ್ಲಿ ರಾಷ್ಟ್ರಾಧ್ಯಕ್ಷರು ನಡ್ಡಾಜಿಯವರು, ಈ ಹಂತದಲ್ಲಿ ಅಲಯನ್ಸ್ ಆಗಿದೆ. ಹಾಗಾಗಿ ನಾನಾಗಲಿ ಅಥವಾ ನೀವಾಗಲಿ ಅಥವಾ ನಮ್ಮ ಪ್ರತಿಪಕ್ಷದ ಇನ್ಯಾವುದೋ ವ್ಯಕ್ತಿ ಆಗಲಿ ಅಥವಾ ನಮ್ಮ ಪಕ್ಷದಲ್ಲೇ ಗುರುತಿಸ್ಕೊಂಡಿರ್ತಕ್ಕಂಥ ಇನ್ಯಾವುದೋ ಚುನಾಯಿತಿ ಪ್ರತಿನಿಧಿನೂ ಆಗಲಿ, ನಾವಿಲ್ಲಿ ಕೂತ್ಕೊಂಡು ಎಷ್ಟು ಟೀ ಕಾಫಿ ಕುಡ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಮಾತಾಡಿದ್ರು ಇದಷ್ಟೇ. ಇದು ಅಲಯನ್ಸ್ ಆಗಿರೋದು ಮೇಲ್ಮಟ್ಟದಲ್ಲೇ ಇದು ಪುತ್ರ ಸಿಗ್ಲಿಕ್ಕೆ ಸಾಧ್ಯ. ಸರ್, ಕೇಂದ್ರದ ನಾಯಕರಿಗೆ JDSನ ಬಲ ಏನಂತ ಗೊತ್ತಿದೆ, JDS ಬೇಕಾಗಿದೆ. ಸಾಮಾನ್ಯ ಕಾರ್ಯಕರ್ತರು ಅದು ನಿಖಿಲ್ ಕುಮಾರಸ್ವಾಮಿ ಅಲ್ಲ, ಇದನ್ನು ಹೇಳಿದ್ದು ಜನತಾದಳದ ಪಿತಾಮಹ ದೇವೇಗೌಡರು. ಇದಕ್ಕೆ ನಮಗೆ ಸ್ಪಷ್ಟವಾದ ಉತ್ತರವನ್ನು ಕೊಡಿ. ದೇವೇಗೌಡರು ಹೇಳಿದ ಮಾತು ತಾವು ಹೇಳಿದಂಗೆ ಪಕ್ಷದ ವರಿಷ್ಠರು, ಪಕ್ಷದ ಸ್ಥಾಪಕರು, ಪಕ್ಷದ ಯಾವುದೇ ಆಗು ಹೋಗುಗಳಿರಲಿ, ಯಾವುದೇ ನಿರ್ಧಾರಗಳಿರಲಿ ಅಥವಾ ಭವಿಷ್ಯ ಯಾವ ರೀತಿ ಪಕ್ಷದ ಭವಿಷ್ಯ ರೂಪಿಸಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥದ್ದು ದೇವೇಗೌಡರು ಸಾಹೇಬ್ರೆ. ಅವರು ಹೇಳಿರ್ತಕ್ಕಂಥ ಮಾತಿನ ಅರ್ಥ ಆ ದಾಟಿ
ಒಂದಷ್ಟು ಜನಕ್ಕೆ ಅರ್ಥ ಆಗಿರುತ್ತೆ, ಒಂದಷ್ಟು ಜನಕ್ಕೆ ಅರ್ಥ ಆಗಿರ್ಲಿಕ್ಕಿಲ್ಲ. ಈಗ ನಾನು ಮಾತನಾಡ್ತಾ ನಿಮಗೆ ಹೇಳಿದೆ, ಒಂದು ವರ್ಗ ನಮ್ಮ ರಾಜಕೀಯದ ಅಸ್ತಿತ್ವ, ನಮ್ಮ ರಾಜಕೀಯದ ಬದುಕು, ನಮ್ಮ ರಾಜಕೀಯದ ಭವಿಷ್ಯದ ಚಿಂತನೆಯೊಂದಿಗೆ ಪಕ್ಷದ ಕಮಿಟ್ಮೆಂಟ್ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು, ಅಲಯನ್ಸ್ನ ಜವಾಬ್ದಾರಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಮಾತನಾಡಿದಂಥ ಸಂದರ್ಭದಲ್ಲಿ, ಒಂದಲ್ಲ 10 ಬಾರಿ ಮಾತನಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಪ್ರತಿ ಉತ್ತರ ದೇವೇಗೌಡರು ಸಾಹೇಬರು ಕೊಟ್ಟಿದ್ದಾರೆ. ನಾನು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಏಕೆಂದರೆ ಅವರ ಒಂದು ಪ್ರೆಸ್ ಮೀಟ್ನಲ್ಲಿ ಬಂದಂಥ ಹೇಳಿಕೆ ನನಗೆ ಕಳೆದ ವಾರ ನಮ್ಮ ಪಾರ್ಟಿ ಚೌಕಟ್ಟಿನಲ್ಲಿ ಕೂತು ಮಾತಾಡಬೇಕಾದ್ರೆ ನಮ್ಮ ಮುಖಂಡರುಗಳು, ನಮ್ಮ ನಾಯಕರುಗಳೇ ಸ್ಥಳೀಯ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಹೇಗೆ ಅಲಯನ್ಸ್ ಮುಂದುವರಿಯುತ್ತಾ ಅಥವಾ ಇಲ್ವಾ ಅಂತಕ್ಕಂಥ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಮೂಡಿದೆ. ಯಾಕೆಂದರೆ ಕಾರಣ ತಾವು ಹೇಳಿದಂಗೆ ಇದು ನಿಖಿಲ್ ಕುಮಾರಸ್ವಾಮಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅಲ್ಲ, ಅಥವಾ ಇನ್ಯಾವುದೋ ಕಾರ್ಯಕರ್ತ ಕೊಟ್ಟಿರುವಂಥ ಹೇಳಿಕೆ ಅಲ್ಲ. ಇದು ದೇವೇಗೌಡರು ಸಾಹೇಬರು ಅವರ ಮಾತಿಗೆ ಆ ತೂಕ ಇರ್ತದೆ. ಹಾಗಾಗಿ ತಾವು ಹೇಳಿದ್ದು ನಾನು ಒಪ್ಕೊಳ್ತೀನಿ. ಆದರೆ ಯಾವುದೇ ನಿರ್ಧಾರಗಳು, ಚರ್ಚೆಗಳು, ತೀರ್ಮಾನಗಳು ಅವರ ಹಂತದಲ್ಲಿ, ರಾಷ್ಟ್ರೀಯ ನಾಯಕರ ಹಂತದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ. ನಾನು ಒಬ್ಬ ಕಾರ್ಯಕರ್ತನೇ, ತಾವೇ ಹೇಳಿದಿರಲ್ಲ, ನಾನು ಕಾರ್ಯಕರ್ತ, ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.